ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಟ್ಯುಟೋರಿಯಲಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗ್ ಮತ್ತು ಎಂಡ್ ನಾಟ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನಾವು ಈಗ ಸ್ಟಾರ್ಟಿಂಗ್ ಸ್ಟಿಚ್ಗೆ ಮೊನ್ನೆ ನಾನು ನಿಮ್ಗೆ ತೋರಿಸಿದ್ದ ಒಂದು ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ನಾಟ್ ಹಾಕ್ಕೊಂಡಿದ್ವಿ. ಆದರೆ ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ, ಈಗ ನೋಡಿ ಇದನ್ನು, ಈ ಒಂದು ಜರಿ ಏನಿದೆಯೋ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಲೂಪ್ ಥರ ಮಾಡ್ಕೋಬೇಕು. ನೋಡಿ, ಈ ತುದಿ ಏನಿದೆಯೋ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಒಂದು ಲೂಪ್ ಮಾಡ್ಕೊಳ್ಳಿ. ಈ ರೀತಿ ಇದನ್ನು ಈ ಒಂದು ಫಿಂಗರಲ್ಲಿ, ಲೆಫ್ಟ್ ಫಿಂಗರಲ್ಲಿ ನೀವು ಜಸ್ಟ್ ಹೀಗೆ ಈ ಥರ ರಿಂಗ್ ಥರ ಹಾಕ್ಕೊಂಡು ಇನ್ನು ಉಳಿದ ಎರಡು ಬೆರಳಲ್ಲಿ ಇದನ್ನು ಹಿಡ್ಕೊಳ್ಳಿ ಈ ರೀತಿಯಾಗಿ. ನೆಕ್ಸ್ಟು ಮೇಲ್ಗಡೆ ಈ ನೀಡಲ್ ಏನು ಪೊಸಿಷನ್ ನಮಗೆ ಗೊತ್ತಿದೆ ಅಲ್ವಾ, ಆಪೋಸಿಟ್ ಡೈರೆಕ್ಷನ್ ಇದೆ. ಈಗ ಕೆಳಗಡೆಯಿಂದ ಈ ಒಂದು ನೀಡಲ್ಗೆ ಥ್ರೆಡ್ಡನ್ನು ಕೊಡಬೇಕು. ಮೇಲೆ ತಗೊಂಡು ಬರ್ತಾ ನೋಡಿ ಈ ರೀತಿ ನಮ್ಮ ಕಡೆ ತಿರುಗಿದೆ. ಈಗ ಯೂಶಲಿ ನಾವು ಮುಂದೆ ಹೋಗ್ತೀವಿ, ಆದರೆ ನಾಟ್ ಸ್ಟಾರ್ಟಿಂಗ್ ಸ್ಟಿಚ್ ಹಾಕಬೇಕು ಅಂತಂದರೆ ಜಸ್ಟ್ ಅದಕ್ಕೆ ಹಿಂದೆ ಒಂದು ಸ್ಟಿಚ್ ಹಾಕಿ, ಅಂದರೆ ಹಿಂದೆ ತಿರುಗಿಸಿ ಹಿಂಗೆ ಕೆಳಗೆ ಬರಲಿ. ಮತ್ತೆ ಹೀಗೆ ಇಟ್ಕೊಂಡಿರಿ. ಇದು ಕೆಳಗಡೆ ಈ ಬೆರಳು ಮುಂದ್ಗಡೆ ಅಂದರೆ ಫ್ರಂಟ್ ನಮಗೆ ಕಾಣ್ತಾ ಇದೆಯಲ್ಲ, ಅದನ್ನು ಮಾತ್ರನೇ ನೀಡಲ್ಗೆ ಮೇಲೆ ಕೊಡಬೇಕು. ಥ್ರೆಡ್ಡನ್ನು ಜಸ್ಟ್ ಹೀಗೆ ಮೇಲೆ ತೊಗೊಂಡು ಬಂದಮೇಲೆ ಸರಿಯಾಗಿ ಅದರ ಮುಂದೆ ಹಿಂಗೆ ಮೇಲೆ ಬಂದಮೇಲೆ ಮತ್ತೆ ಹೀಗೆ ಪಕ್ಕದಲ್ಲಿ ಸ್ಟಾರ್ಟಿಂಗ್ ಯಾವುದು ನೀಡಲ್ ಹೋಗಿತ್ತೋ ಹಾಗೆ ಈ ಒಂದು ಸ್ಟಿಚ್ಚಿಂದ ಮುಂದೆ ಮತ್ತೆ ನೀಡಲನ್ನು ಕೆಳಗಿಳಿಸಿ, ನಾವು ನಮ್ಮ ಈ ಬೆರಳ ಮೇಲೆ ಯಾವುದಿದೆಯೋ ಅದೇ ಲೂಪ್, ಅದನ್ನೇ ನಾವು ಒಂದು ದಾರನ ಮತ್ತು ನೀಡಲ್ಗೆ ಈ ರೀತಿ ಆ್ಯಸ್ ಯೂಶುವಲ್ ಆ್ಯಂಟಿ ಕ್ಲಾಕ್ ವೈಸ್ ಕೊಟ್ಟು ಮೇಲೆ ತಗೊಬರಬೇಕು ಸ್ನೇಹಿತರೆ. ಇದು ಸ್ಟಾರ್ಟಿಂಗ್ ಸ್ಟಿಚ್. ನೋಡಿ, ಇದನ್ನೇ ನಾವು ಸ್ಟಾರ್ಟಿಂಗ್ ಸ್ಟಿಚ್ ಅಂತೀವಿ. ಈ ರೀತಿ ಹಾಕ್ಕೊಳ್ತಾ ಮುಂದೆ ಹೋಗ್ತೀವಿ. ಇದು ಸ್ಟಾರ್ಟಿಂಗ್ ಸ್ಟಿಚ್. ಮತ್ತು ಈಗ ನಾವು ಎಂಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಉದ್ದ ಇಟ್ಕೊಳ್ಳಿ ಇದನ್ನು. ಮತ್ತು ಪಕ್ಕದಲ್ಲೇ ಸ್ಟ್ರೇಟಾಗಿ ನಾವೇನು ಮಾಡಬೇಕು, ಇಲ್ಲಿ ಮತ್ತೆ ಇಲ್ಲಿಂದ ಒಂದು ಲೂಪನ್ನು ಮೇಲೆ ತಗೊಬನ್ನಿ. ಈಗ ಇದನ್ನು ಮೇಲೆ ತೊಗೊಂಡು ಬಂದಾಗ ಸ್ವಲ್ಪ ಎಳೆದಾಗ ನೋಡಿ, ಈ ಒಂದು ಫಸ್ಟ್ ಸ್ಟಿಚ್ ಏನಾಗಿದೆ, ಸ್ವಲ್ಪ ತುಂಬ ಲೂಸ್ ಇತ್ತಲ್ವ, ಅದು ಸ್ವಲ್ಪ ಟೈಟ್ ಆಯಿತು. ಇದು ಸ್ವಲ್ಪ ಎಳ್ಕೊಂಡ್ಮೇಲೆ ಇದನ್ನು ಬೆರಳಲ್ಲಿ ಈ ರೀತಿ ಹಿಡ್ಕೊಳ್ಳಿ ಮೇಲ್ಗಡೆ. ಈಗ ಫಸ್ಟು ಲೂಪ್ ಏನಿತ್ತೋ ಆ ಲೂಪಿಂದು ಈ ಒಂದು ಭಾಗನ, ಅಂದರೆ ಅದರದ್ದು ಫಸ್ಟು ಲೂಪಿನ ಈ ಒಂದು ಭಾಗ ಇದೆಯಲ್ಲ, ಅದರದ್ದು ಲೂಪಿಂದು ಆ ಭಾಗನ ಹಿಡ್ಕೊಂಡು ಈ ರೀತಿ ಮೇಲ್ಗಡೆಯಿಂದ ಇದನ್ನು ಪುಷ್ ಮಾಡಬೇಕು ಸ್ನೇಹಿತರೆ. ಪುಷ್ ಮಾಡ್ತಾ ಕೆಳಗಡೆ ಈ ದಾರಾನ ಎಳ್ಕೋಬೇಕು. ಎಳೆದು ಸ್ವಲ್ಪ ಟೈಟಾಗಿ ಎಳೆದ್ರೆ ನೀಟಾಗಿ ನಮಗೆ ನಾಟ್ ಬಂದ್ಬಿಡುತ್ತೆ ಮತ್ತು ಇದು ಕೆಳಗಡೆ ಬರುತ್ತೆ. ಈ ರೀತಿಯಾಗಿ ಹಾಕಬೇಕು. ಇನ್ನೂ ಒಂದು ಸತಿ ತೋರಿಸಿ ನೋಡಿ ಸ್ಟಾರ್ಟಿಂಗ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳಿ. ಜಸ್ಟು ನೀಡಲ್ ಪೊಸಿಷನ್ ಗೊತ್ತಿದೆ ಅಲ್ವಾ, ಸ್ಟಾರ್ಟಿಂಗ್ ಹಾಕುವಾಗ ಇದು ಈ ರೀತಿ ಇಟ್ಕೋಬೇಕು. ನಾಟ್ ಹಾಕಬೇಕು ಅಂದರೆ ಉದ್ದ ಹಾಗೆ ತಗೊಳ್ಳಿ. ಪಕ್ಕದಲ್ಲೇ ಇನ್ನೂ ಒಂದು ಚೈನನ್ನು ತಗೊಳ್ಳಿ. ಈಗ ಸ್ವಲ್ಪ ಎಳೀರಿ, ಮೇಲೆ ಇರೋದನ್ನು ಎಳಿದಾಗ ಈ ರೀತಿ ಇದನ್ನು ನೀಡಲಲ್ಲಿ ಇಟ್ಕೊಳ್ಳಿ. ಈ ಒಂದು ಫಸ್ಟ್ ಚೈನ್ದು ಏನಿತ್ತೋ ಒಂದು ಲೂಪನ್ನು ಹೀಗೆ ನೀವು ಯಾವುದಾದ್ರೂ ಸರಿ ಅದರ ಒಂದು ಲೂಪನ್ನು ಈ ರೀತಿ ಹಿಡ್ಕೊಳ್ಳಿ. ಮೇಲೆಯಿಂದ ಇದನ್ನು ಪುಷ್ ಮಾಡ್ತಾ ಕೆಳಗಡೆ ದಾರಾನ ಎಳಿಬೇಕು. ಈಗ ಅದು ನಾಟ್ ಆಗಿದೆ. ಇನ್ನು ಸ್ವಲ್ಪ ಜೋರಾಗಿ ಎಳೆದ್ರೆ ಈ ಒಂದು ನಾಟ್ ಏನಿದೆಯೋ ಅದು ಕೆಳಗಡೆಗೆ ಬಂದ್ಬಿಡುತ್ತೆ. ಈ ರೀತಿ ನಾಟ್ ಹಾಕೋದು. ಇದನ್ನು ಬೇಕಿದ್ರೆ ನೀವು ಈ ರೀತಿ ಮಾಡಿ ಈ ರೀತಿ ಮಾಡ್ಕೋಬೋದು ಸ್ನೇಹಿತರೆ. ಈಗ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಒಂದು ಸತಿ ತೋರಿಸಿ ನೋಡಿ, ಥ್ರೆಡ್ಡಲ್ಲಿ ತೋರಿಸ್ತೀನಿ ನಿಮಗೆ.
ಈ ರೀತಿಯಾಗಿ ಮಾಡೋದು ಸ್ನೇಹಿತರೆ. ಇದು ಸ್ಟಾರ್ಟಿಂಗ್ ಆ್ಯಂಡ್ ಎಂಡ್ ನಾಟ್. ಇವತ್ತು ಇನ್ನಷ್ಟು ಡಿಸೈನ್ಸ್ ಹಾಕೋದನ್ನು ತೋರಿಸ್ತೀನಿ ನೋಡಿ. ಇದು ಬೇಸಿಕ್ ಚೈನ್ ಸ್ಟಿಚ್ಚು. ಈ ಕಡೆ ಬಂದಮೇಲೆ ಮತ್ತೆ ನಾವು ಈ ಕಡೆಯಿಂದ ಹಾಕಬೇಕು ಸ್ನೇಹಿತರೆ ರಿವರ್ಸು. ಇದು ಬೇಸಿಕ್ ಚೈನ್ ಸ್ಟಿಚ್ ಆಯ್ತಲ್ವಾ, ರಿವರ್ಸ್ ಸ್ಟಿಚ್ ಅನ್ನು ಹಾಕೋದು ಕಲಿಬೇಕು. ನಾನು ಇಲ್ಲಿ ಪಕ್ಕದಲ್ಲಿ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ. ಅದಕ್ಕೂ ಸ್ಟಾರ್ಟಿಂಗ್ ಸ್ಟಿಚ್ ಹಾಕಿದ್ದೀನಿ. ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ಇದೆಲ್ಲ. ನೀವು ಸಿಂಗಲ್, ಇದು ನಾನು ಜರಿನಲ್ಲಿ ತೋರಿಸ್ತಾ ಇದ್ದೀನಿ. ಥ್ರೆಡ್ಡಲ್ಲಿ ಮಾಡುವಾಗ ಡಬಲ್ ಕಲರ್ ಥ್ರೆಡ್ ಅಂದರೆ ಡಬಲ್ ಸ್ಟ್ರ್ಯಾಂಡ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಸಿಲ್ಕ್ ಥ್ರೆಡ್ ಅಲ್ಲಿ. ರಿವರ್ಸ್ ಬರುವಾಗ ಏನಾಗುತ್ತೆ, ನೀಡಲು ಈ ನೀಡಲ್ ಬಂದು ನಮ್ಮ ಕಡೆ ಇರುತ್ತೆ ನೋಡ್ಕೊಳ್ಳಿ. ಇದು ಈ ರೀತಿ ಜಸ್ಟ್ ಈ ರೀತಿ ನಮ್ಮ ಕಡೆ ಇರುತ್ತೆ. ನಾವು ಥ್ರೆಡ್ಡನ್ನು ಮುಂದೆಯಿಂದಾನೇ ಕೊಡ್ತೀವಿ ಸ್ನೇಹಿತರೆ. ಆಂಟಿ ಕ್ಲಾಕ್ ವೈಸ್ ಎಲ್ಲ ತಿರುಗಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಆಲ್ಮೋಸ್ಟ್ ಇದು ನಮ್ಮ ಬಹಳ ಹತ್ರ ಇರುತ್ತೆ ಒಂದು ಥ್ರೆಡ್ಗೆ. ಅದಕ್ಕಾಗಿ ಈ ರೀತಿ ಜಸ್ಟ್ ಈ ರೀತಿ ಮಾಡಿ ತಗೋಬೇಕು. ಈಗ ನಾನು ಇಲ್ಲಿ ಎಂಡ್ ನಾಟ್ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ. ಜಿಗ್ಜಾಗ್ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ. ಜಿಗ್ಜಾಗ್ ಸ್ಟಿಚ್ಚು ಎರಡು ರೀತಿ ಹಾಕ್ಬೋದು. ಈ ರೀತಿ ಉದ್ದ ತಗೊಂಡು ಒಂದು ಚಿಕ್ಕದಾಗಿ ಹಾಕಿ, ಮತ್ತೆ ನೀವು ಈ ರೀತಿ ಈ ಕಡೆಗೆ ಬಂದು ಇನ್ನೊಂದು ಚಿಕ್ಕದಾಗಿ ಹಾಕಬೇಕು ನೋಡಿ. ಆ ಕಡೆ ಡೈರೆಕ್ಷನ್ ಹೋಗುವಾಗ ನೀಡಲ್ ಫುಟ್ ಏನಿದೆಯೋ ಅಥವಾ ಹುಕ್ಕು ಆಪೋಸಿಟ್ ಯಾವ ಡೈರೆಕ್ಷನ್ಗೆ ಹೋಗಬೇಕೋ ಆ ಕಡೆ ತಿರುಗಿದೆ. ಆ ರೀತಿ ಮಾಡಿ ಮತ್ತೆ ಇದನ್ನು ನಮ್ಮ ಕಡೆಗೆ ತಿರುಗಿಸ್ಕೊಂಡು ನೀಡಲನ್ನು ಜಸ್ಟ್ ಮೇಲೆ ತಗೋಬರ್ಬೇಕು. ಮತ್ತೆ ನೀಡಲ್ ಆ ಕಡೆ ಇದೆ, ಒಂದು ಸ್ಮಾಲ್ ಸ್ಟಿಚ್ಚು. ಈಗ ಜಸ್ಟ್ ಆ ಕಡೆಯಿಂದ ತಿರುಗಿಸಿ ಈ ಕಡೆಗೆ ಹೋಗಬೇಕು. ಇದು ಜಿಗ್ಜಾಗ್ ಸ್ಟಿಚ್ಚು ನೋಡಿ. ಕಾರ್ನರ್ಸು ಎಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಅಂತ. ನಾನು ಸ್ವಲ್ಪ ಸ್ವಲ್ಪ ಹಾಕಿ ತೋರಿಸ್ತಿದ್ದೀನಿ. ನೀವು ಫುಲ್ಲು ಒಂದು ಲೈನ್ ಹಾಕಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ, ಆಗ ನಿಮಗೆ ಚೆನ್ನಾಗಿ ಬರುತ್ತೆ. ಇದು ಜಿಗ್ಜಾಗ್ ಸ್ಟಿಚ್ಚು. ಇದರಲ್ಲಿ ಇದು ಡಬಲ್ ಥ್ರೆಡ್ ತಗೊಂಡಿದ್ದೀನಿ ನಾನು. ಸಿಂಗಲ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಆದಮೇಲೆ ಕಂಪಲ್ಸರಿ ನೀವು ಡಬಲ್ ಥ್ರೆಡ್ಡಲ್ಲಿ ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಒಂದು ಜಿಗ್ಜಾಗ್ ಆಗಿದೆ. ಇದರಲ್ಲೇ ಇನ್ನೊಂದು ಜಿಗ್ಜಾಗ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಇದು ಒಂದು ಕಟ್ ವರ್ಕಲ್ಲಿ ಯೂಸ್ ಮಾಡೋಂಥ ಜಿಗ್ಜಾಗ್ ಅದು. ಅದನ್ನು ನಾನು ಇಲ್ಲಿ ಹಾಕಿ ತೋರಿಸ್ತೀನಿ. ಈ ಜಿಗ್ಜಾಗಿಗೂ ನಾವು ಚೈನ್ ಸ್ಟಿಚ್ಚನ್ನೇ ಬೇಸಿಕ್ ಆಗಿ ಕೊಡಬೇಕಾಗುತ್ತೆ. ಜಸ್ಟ್ ಹೀಗೆ ಸ್ವಲ್ಪ ಲೆಂತ್ ಇದ್ರೂ ಪರವಾಗಿಲ್ಲ. ಇದು ಈ ರೀತಿಯಾಗಿ ಇದಾದ್ಮೇಲೆ ನೋಡಿ, ರಿವರ್ಸು ನಿಮಗೆ ಬರೋದು ಕಷ್ಟ ಆಗುತ್ತೆ ಅಂದರೆ ಇಲ್ಲಿಂದನೇ ಜಿಗ್ಜಾಗ್ ಹಾಕ್ಕೊಂಡು ಹೋಗ್ಬೋದು. ನಾನು ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಜಸ್ಟ್ ಆ ಒಂದು ಇದನ್ನು ನಾನು ಬೇರೆ ಕಲರಲ್ಲಿ ತೋರಿಸಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ನಾನು ಹಾಕಿ ತೋರಿಸ್ತೀನಿ ನೋಡಿ. ಇದು ಕೊನೆ ಮಾಡಿ
ಬೇರೆ ಥ್ರೆಡನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಬೇಸ್ ಸ್ಟಿಚ್ ಏನಿದೆಯೋ ಅದಕ್ಕೆ ನಾವೀಗ ಜಿಗ್ಜ್ಯಾಗ್ ಫಾರ್ಮೇಷನಲ್ಲಿ ಹಾಕ್ತಾ ಇದ್ವಿ ನೋಡಿ. ಬಹಳ ಹತ್ರ ಹಾಕಬೇಕು ಸ್ನೇಹಿತರೆ. ಇದು ಆ ಚೈನ್ ಸ್ಟಿಚ್ಗೆ ಆ ಕಡೆ ಈ ಕಡೆ ಹಾಕ್ತಾ ಇದೀವಿ ಅಷ್ಟೇ. ಇದನ್ನ ಕಟ್ ವರ್ಕ್ ಅಲ್ಲಿ ಹೆಚ್ಚಾಗಿ ನಾವು ಬಳಸುವಂತಹ ಸ್ಟಿಚ್ ಇದು, ಈ ಜಿಗ್ಜ್ಯಾಗು. ಇಲ್ಲೇನ್ ಮಾಡಿದ್ವಿ, ಮೂಲೆ ಚೆನ್ನಾಗಿ ಬರಬೇಕು ಅಂತ ಒಂದು ಸ್ಮಾಲ್ ಸ್ಟಿಚ್ ಮತ್ತೆ ಲೆಂತ್ ಕ್ರಾಸ್ ಆಗಿ ಒಂದು ಸ್ಮಾಲ್ ಸ್ಟಿಚ್ ತಗೊಂಡು ಜಿಗ್ಜ್ಯಾಗ್ ಮಾಡಿದ್ವಿ. ಇಲ್ಲಿ ಆ ರೀತಿ ಇಲ್ಲ, ಡೈರೆಕ್ಟ್ ಆಗಿ ಜಸ್ಟ್ ಈ ಕಡೆ ಒಂದು ಬಂದಿದೆ ನೋಡಿ. ಈ ಕಡೆಗೆ ಒಂದು ಸ್ಟಿಚ್ ಹಾಕ್ತೀವಿ, ಆಮೇಲೆ ಅದನ್ನ ನೀಡಲನ್ನ ತಿರುಗಿಸ್ತಾ ಈ ಕಡೆಗೆ ಒಂದು ಸ್ಟಿಚ್ ಹಾಕಬೇಕು. ಮತ್ತೆ ನೋಡಿ ಮೇಲೆ ಬಂದಿದೆಯಲ್ವಾ, ಈಗ ಇದನ್ನ ನಾವು ಈ ಕಡೆಗೆ ಅಂದ್ರೆ ಯಾವ ಡೈರೆಕ್ಷನ್ ಹೋಗ್ಬೇಕು ಅನ್ಕೊಳ್ತೀವೋ ಹಾಗೆ ನೀಡಲ್ ಪೊಸಿಷನ್ ಅನ್ನ ನೋಡಿ, ಈ ಫುಟ್ ಏನಿದೆಯೋ ಜಸ್ಟ್ ಹಾಗೆ ತಿರುಗಿಸ್ತಾ ಈ ಕಡೆಗೆ ಬರಬೇಕು. ಬಹಳ ಹತ್ರ ಹಾಕಬೇಕು. ಮತ್ತೆ ಇದು ಈ ಕಡೆ ಡೈರೆಕ್ಷನ್ ಅಂದ್ರೆ ಹುಕ್ಕು ಚೇಂಜ್, ಹುಕ್ಕನ್ನ ನೀವು ಬದಲಾಯಿಸ್ಕೋಬೇಕಷ್ಟೇನೆ ಸ್ನೇಹಿತರೆ, ಡೈರೆಕ್ಷನ್ಸ್ ಅನ್ನ. ಈ ರೀತಿ ನಾವು ಹಾಕೊಂಡ್ಮೇಲೆ ಈ ಕಟ್ ವರ್ಕ್ ಅಲ್ಲಿ ಹೆಚ್ಚಾಗಿ ಇದನ್ನ ಬಳಸಿ ಸೈಡ್ ಅಲ್ಲಿ ಕಟ್ ಮಾಡಿ ಅದನ್ನ ಒಂದು ಫಿನಿಶಿಂಗ್ಗೋಸ್ಕರ ಈ ರೀತಿ ಮಾಡ್ತಾರೆ. ಬಹಳ ನೀಟಾಗಿ ಬರುತ್ತೆ, ವರ್ಕು ಚೆನ್ನಾಗೂ ಕಾಣುತ್ತೆ. ಈಗ ನೀವು ಕಲಿಯುವಂಥದ್ದು ಅಂತಂದ್ರೆ ಡಬಲ್ ಜಿಗ್ಜ್ಯಾಗ್. ಇದು ಸಿಂಗಲ್ ಜಿಗ್ಜ್ಯಾಗ್ ಆಗಿದೆ. ಡಬಲ್ ಜಿಗ್ಜ್ಯಾಗ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳಿ. ಇದೆಲ್ಲ ನಾನು 2 ಎಳೆ ದಾರದಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಉತ್ತಮ. ಸಿಂಗಲ್ ಥ್ರೆಡ್ಡಲ್ಲಿ ಅಷ್ಟೊಂದು ಲುಕ್ ಬರೋದಿಲ್ಲ, ಹಾಗಾಗಿ ಡಬಲ್ ಥ್ರೆಡ್ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ ಈ ರೀತಿ ಡಬಲ್ ಥ್ರೆಡ್ಡಲ್ಲಿ ಹಾಕಿದಾಗ ಆ ಒಂದು ಡಿಸೈನು ಬಹಳ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಕಲರ್ ಥ್ರೆಡ್ ಅನ್ನು ನಾನು ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕೋತಾ ಇದ್ದೀನಿ, ಯಾಕಂದ್ರೆ ಇದು ನಾನು ಆಗ್ಲೇ ಹೇಳಿದಂತೆ ಇದು ಡಬಲ್ ಜಿಗ್ಜ್ಯಾಗ್ ಸ್ಟಿಚ್ಚು. ಜಸ್ಟ್ ಹೀಗೆ ಹಾಕಬೇಕು. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಫಾರ್ಮೇಷನ್ ಆಗ್ತಿದೆ ಅಂತ. ಡಬಲ್ ಜಿಗ್ಜ್ಯಾಗ್ ಸ್ಟಿಚ್ ಫಾರ್ಮೇಷನ್ ಇದು. ನೀವು ಬ್ಲೌಸ್ ಡಿಸೈನ್ಸ್ ಅಲ್ಲಿ ಚೂಡಿದಾರ್ ಟಾಪ್ಸ್ ಅಥವಾ ಈ ರೀತಿ ಫ್ರಾಕ್ ಅಥವಾ ಮಕ್ಕಳ ಒಂದು ಪ್ರಾಜೆಕ್ಟ್ಸ್ ಏನಾದರೂ ಇತ್ತು ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಈ ಡಿಸೈನ್ಸ್ ಅನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಹೆಣ್ಣಾಟ್ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು. ಇದು ಡಬಲ್ ಜಿಗ್ಜ್ಯಾಗ್ ಸ್ಟಿಚ್ ಆಯಿತು. ಸ್ವಲ್ಪ ಲೆಂತ್ ಕಡಿಮೆ ಇರೋ ಇದಕ್ಕಾದ್ರೆ ಈ ಜಿಗ್ಜ್ಯಾಗ್ ಓಕೆ. ತುಂಬ ದೊಡ್ಡದಾಗಿ ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ, ಅಂಥದಕ್ಕೆ ಏನು ಮಾಡಬೇಕು, ಚೈನ್ ಸ್ಟಿಚಸ್ ಅನ್ನೇ ಹಾಕಬೇಕಾಗುತ್ತೆ. ಈ ರೀತಿ ಹಾಕಿ ಜಸ್ಟ್ ಆ ಮೂಲೆನ ತಿರುಗಿಸಿ ಈ ರೀತಿ ಕೆಳಗಡೆಗೆ ಬರಬೇಕು ಸ್ನೇಹಿತರೆ.
ಮತ್ತೆ ಇಲ್ಲಿ ಬಂದ ಮೇಲೆ ಇದನ್ನು ಮತ್ತೆ ಆ ಡೈರೆಕ್ಷನ್ ತಿರುಗಿಸಿ ನಾವು ಈ ರೀತಿ ಹಾಕ್ಕೊಂಡು ಹೋಗಬೇಕು. ಈ ಮೂಲೆಗಳು ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಇಲ್ಲಿ ಬಂದ ಮೇಲೆ ಜಸ್ಟ್ ನೀಡಲನ್ನು ತಿರುಗಿಸಿ ಚಿಕ್ಕ ಸ್ಟಿಚ್ ಹಾಕಿ ಮುಂದಕ್ಕೆ ಹೋಗಿ. ಶಾರ್ಪ್ ಎಡ್ಜ್ ಬರೋದು ತುಂಬ ಇಂಪಾರ್ಟೆಂಟು. ನೋಡಿ, ಈ ರೀತಿ ತಿರುಗಿಸಿದ ಮೇಲೆ ಜಸ್ಟ್ ಒಂದು ಚಿಕ್ಕ ಸ್ಟಿಚ್ ಹಾಕಿ ಆ ಕಾರ್ನರನ್ನು ತಿರುಗಿಸಿ ನಿಮಗೆ ಬೇಕಾದಷ್ಟು ಲೆಂತ್ಗೆ ಈ ಡಿಸೈನನ್ನು ಹಾಕ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಈ ಥರ ಬಂದಮೇಲೆ ಜಸ್ಟ್ ಒಂದು ಚಿಕ್ಕದು ಎಡ್ಜಲ್ಲಿ ಅಂದರೆ ಆ ಒಂದು ಟರ್ನಿಂಗ್ ಮಾಡ್ಕೊಳ್ತೀವಲ್ಲ ಅಲ್ಲಿ ಒಂದು ಚಿಕ್ಕ ಸ್ಟಿಚ್ ಹಾಕಿದರೆ ನಿಮಗೆ ಕರೆಕ್ಟಾಗಿ ಶಾರ್ಪ್ ಎಡ್ಜ್ ಬರುತ್ತೆ. ಇವೆಲ್ಲ ಜಿಗ್ಜಾಗಲ್ಲಿ ಇರುವಂತಹ ಡಿಫ್ರೆಂಟ್ ಡಿಸೈನ್ಸು ಇನ್ನೂ ಇದಾವೆ ಸ್ನೇಹಿತರೆ. ಅದು ಇನ್ನೊಂದು ಪ್ಯಾಟ್ರನ್ ನಿಮಗೆ ತೋರಿಸ್ತೀನಿ. ಇದು ಈ ರೀತಿ ಈ ಒಂದು ಪ್ಯಾಟರ್ನ್ ನೀವು ಕಲಿಯೋದ್ರಿಂದ ಈ ಎಡ್ಜ್ಗಳನ್ನು ಹಾಕೋದು ಪೆಟಲ್ಸ್ ಫಾರ್ಮೇಷನ್ ಮಾಡುವಾಗ ನಿಮಗೆ ತುಂಬ ಯೂಸ್ ಆಗುತ್ತೆ. ಲೀಫ್ ಡಿಸೈನಲ್ಲಿ ಎಡ್ಜಸ್ಸನ್ನು ಮಾಡುವಾಗ ಮತ್ತು ಟ್ರಯಾಂಗಲು ರೆಕ್ಟ್ಯಾಂಗಲ್ ಶೇಪ್ ಬರುವಂತಹ ಈ ಒಂದು ಪ್ಯಾಟರ್ನು ಯೂಸ್ಫುಲ್ ಆಗುತ್ತೆ. ಇದು ಇನ್ನೊಂದು ತರಹದ ಜಿಗ್ಜಾಗ್ ಸ್ಟಿಚ್. ಇದು ಈಗ ನೋಡಿ ಕ್ರಾಸ್ ಆಗಿ ಹೋಗಿದೆ ಅಲ್ಲ, ಮತ್ತೆ ಈ ಕಡೆ ಮುಂದೆ ಒಂದು ಸ್ಟಿಚ್ಚು ಹೀಗೆ ಅದಕ್ಕೆ ಸರಿಯಾಗಿ ನೇರಕ್ಕೆ ಒಂದು ಸ್ಟಿಚ್ಚು, ಹಿಂದೆ ಒಂದು ಸ್ಟಿಚ್ ತಗೊಳ್ಳಿ. ಮತ್ತು ಈಗ ಆಪೋಸಿಟ್ಗೆ ಹೋಗಬೇಕು. ಈ ರೀತಿಯಾಗಿ ಹಿಂದೆ ಒಂದು, ಮುಂದೆ ಹೋಗಿದ ತಕ್ಷಣ ಹೀಗೆ ಫ್ರಂಟ್ ಬ್ಯಾಕ್ ಒಂದು ಸ್ಟಿಚ್, ಆಪೋಸಿಟ್ ಕ್ರಾಸ್, ಫ್ರಂಟ್ ಬ್ಯಾಕ್ ಸ್ಟಿಚ್, ಈಗ ಇಲ್ಲಿ ನಾನು ಇನ್ನೊಂದು ಕಲರ್ ಹಾಕಿ ತೋರಿಸ್ತೀನಿ ನೋಡಿ. ಈಗ ಈ ಎರಡರ ಮಧ್ಯೆ ಇಲ್ಲಿಗೆ ಬರಬೇಕು, ಕ್ರಾಸ್ ಆಗಿ ಫ್ರಂಟ್ ಒಂದು ಸ್ಟಿಚ್, ಬ್ಯಾಕ್ ಸ್ಟಿಚ್, ಕ್ರಾಸ್ ಆಗಿ ಒಂದು, ಸಿಂಗಲ್ ಥ್ರೆಡ್ಡಲ್ಲಿ ಮಾಡೋದಕ್ಕಿಂತಲೂ ಡಬಲ್ ಥ್ರೆಡ್ ಯೂಸ್ ಮಾಡಿದರೆ ಡಿಸೈನ್ಸು ಒಂದು ಲುಕ್ಕು ನೀವು ಹಾಕುವಂಥ ಪ್ಯಾಟ್ರನ್ನು ತುಂಬ ಎತ್ತು ಕಾಣುತ್ತೆ, ತುಂಬ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ. ಸೊ ನೀವು ಡಬಲ್ ಥ್ರೆಡಲ್ಲಿ ಪ್ರಾಕ್ಟೀಸ್ ಕಂಪಲ್ಸರಿ ಮಾಡಿ. ಫಸ್ಟ್ ಬೇಸಿಕ್ಕಾಗಿ ಹೇಳಬೇಕು ಅಂದರೆ ಈ ಚೈನ್ ಸ್ಟಿಚ್ಚು ರಿವರ್ಸು ಬರೋದು ತುಂಬ ಇಂಪಾರ್ಟೆಂಟು. ಈ ಎರಡು ಸ್ಟಿಚ್ಚುಗಳನ್ನು ಕಲಿಬೇಕು. ಜೊತೆಗೆ ಒಂದಷ್ಟು ಪ್ಯಾಟ್ರನ್ಸನ್ನು ನಾನು ತೋರಿಸ್ತೀನಿ, ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಗ ಈ ಎಲ್ಲ ಡಿಸೈನ್ಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸ್ಟ್ರೇಟ್ ಲೈನ್ ಅಲ್ದಿರ ಈ ರೀತಿ ಕರ್ವ್ ಬರ್ಕೊಂಡು ಕರ್ವ್ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಕರ್ವು ಮತ್ತೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾಡೋದು ನೀವು ಚೈನ್ ಸ್ಟಿಚ್ಚನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ. ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಒಮ್ಮೆ ಈ ಡೈರೆಕ್ಷನಲ್ಲಿ ಹೋಗಿ ಇನ್ನೊಂದನ್ನು ಡ್ರಾ ಮಾಡಿಕೊಂಡು ಈ ಕಡೆಯಿಂದ ರಿವರ್ಸ್ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಹಾಗೆ ಜಿಗ್ಜಾಗು ಅಷ್ಟೇ, ಅಂದರೆ ಈ ಒಂದು ಪ್ಯಾಟ್ರನ್ ನಾನು ಹೇಳ್ತಿರೋದು ಜಿಗ್ಜಾಗ್ ಅಲ್ಲ, ಚೈನ್ ಸ್ಟಿಚ್ಚು ಹೀಗೆ ಹೋಗಬೇಕು. ಆಮೇಲೆ ಈ ಕಡೆಯಿಂದನೂ ಬರೋದು ಕಲಿಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಫ್ರಂಟಿಂದ ಮುಂದಕ್ಕೆ ಅಂದರೆ ಆ ಕಡೆ ಡೈರೆಕ್ಷನ್ನು, ಈ ಡೈರೆಕ್ಷನ್ನು ಕಲಿಬೇಕು, ಹೀಗೆ ಹಾಕೋದು ಕಲಿಬೇಕು, ಮೇಲಿಂದ ಕೆಳಗಡೆ ಹಾಕೋದು ಕಲಿಬೇಕು, ಹಾಗೆ
ಕೆಳಗಿಂದ ಮೇಲೆ ಹಾಕೋದನ್ನು ನೀವು ಕಲಿಬೇಕಾಗುತ್ತೆ ಸ್ನೇಹಿತರೆ. ಈ ಎಲ್ಲ ಡೈರೆಕ್ಷನಲ್ಲಿ ನೀವು ಚೈನ್ ಸ್ಟಿಚ್ ಹಾಕೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಗ ನೀವು ಈ ಎಲ್ಲ ಡಿಸೈನ್ಸ್ ಅನ್ನ ಹಾಕೋದಕ್ಕೆ ಸುಲಭ ಆಗುತ್ತೆ. ಬೇಸಿಕ್ ನಿಮಗೆ ಹೇಳ್ಕೊಟ್ಟಿದ್ದೀನಲ್ಲ ಇವತ್ತು, ಈ ಸ್ಟಾರ್ಟಿಂಗ್ ಎಂಡ್ ನಾಟ್ ಹಾಕೊಂಡು ಚೈನ್ ಸ್ಟಿಚ್ಚು ರಿವರ್ಸ್ ಬರೋದನ್ನ ಈ ಎಲ್ಲ ಡಿಸೈನ್ ಅಲ್ಲಿ ರಿವರ್ಸು, ಅಪ್ವರ್ಡ್ಸು, ಡೌನ್ವರ್ಡ್ಸು, ಸೈಡ್ವರ್ಡ್ಸು ಎಲ್ಲ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನಷ್ಟು ಡಿಸೈನ್ಸ್ ಅನ್ನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.